ಇದು 1700 kg ಇದೆಯಾ? ಅದು ಹಿಡಿದಾಗ ಅಷ್ಟಿತ್ತು, ಈಗ ಇನ್ನೂ ಜಾಸ್ತಿ ಆಗಿದೆ. ಸರ್ ಇಲ್ಲಿ ಬನ್ನಿ, ಇಲ್ಲಿ ಫುಡ್ ನೋಡೋಣ. ಸೊ ಇದು ಹುಲ್ಲೆಲ್ಲ ಇಟ್ಟಿದ್ದೀರಾ? ಹುಲ್ಲು ಹಾಕೋದು. ಒಣಗಿದ ಹುಲ್ಲು? ಒಣಗಿದ ಹುಲ್ಲು ತರಿಸ್ತೀರಾ ಅನ್ಕೊಳ್ತೀನಿ. ಹೌದು, ಈಗ ಒಬ್ರು ಕಾಂಟ್ರಾಕ್ಟರ್ ಇರ್ತಾರೆ, ಸೊ ಅದು ಟೆಂಡರ್ ಆಗುತ್ತೆ ಇದಕ್ಕೇನೆ. ಸೊ ಎವ್ರಿ ಡೇ ನಾವು ಇಷ್ಟಿಷ್ಟು ಕೊಡಬೇಕು ಅಂತ ಹೇಳಿ ಇದನ್ನ ಮಾಡಿದ್ವಿ. ಅಂದರೆ ಒಂದು ಆನೆಗೆ ಈಗ ಅದರ ವೆಯ್ಟ್ಗೆ ಇದನ್ನ ಮಾಡಿ ಅನುಗುಣವಾಗಿ ಇಷ್ಟಿಷ್ಟು kg ಕೊಡಬೇಕು ಅಂತ ಹೇಳಿ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದ್ರ ಪ್ರಕಾರ ನಾವು ಕೊಡ್ತೀವಿ. ಸೊ ತುಂಬ ದೊಡ್ಡ ಆನೆಗೆ 11 kg ತನಕ ಕೊಡ್ತೀವಿ ಒಂದು ದಿನಕ್ಕೆ. 11 kg ಹುಲ್ಲು, 11 kg ಭತ್ತ ಅಥವಾ ಅಕ್ಕಿ, 0 ಪಾಲಿಶ್ ಅಕ್ಕಿ, ಮತ್ತು ಒಂದು 2.5 kg ಅಷ್ಟು ಮುದ್ದೆ ಅಂತ ಅಂದರೆ ಹುರುಳಿಕಾಳು, ಕುಚ್ಚಲಕ್ಕಿ ಮತ್ತು ರಾಗಿ ಹಿಟ್ಟು, ಇದು 3 ಹಾಕಿ ಮಾಡಿರೋಂಥ ಮುದ್ದೆ. ಒಳ್ಳೆ ಪ್ರೋಟೀನ್ಸ್ ಬೇಕು, ಐರನ್ಸ್ ಬೇಕು, ಫೈಬರ್ಸ್ ಬೇಕು ಮೇನ್ ಆನೆಗಳಿಗೆ. ಸೊ ಹಾಗಾಗಿ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರಲ್ಲಿ ಬರುತ್ತೆ. ಸೊ ಅದು ಅಷ್ಟು. ಮತ್ತೆ ಬೆಲ್ಲ ಕೊಡ್ತೀವಿ, ಒಂದು ಅರ್ಧ kg ಅಷ್ಟು ಬೆಲ್ಲ ಒಂದೊಂದು. ದೊಡ್ಡ ಆನೆಗಳಿಗೆ ಅರ್ಧ kg, ಚಿಕ್ಕ ಆನೆಗಳಿಗೆ 1/4 kg. ಮತ್ತೆ ಈ ಟೈಮಲ್ಲಿ ಹರಳೆಣ್ಣೆ ಹಚ್ತೀವಿ ತಲೆ ಮೇಲೆ. ನಿಮಗೆ ಒಂದು ಬ್ಯಾಂಡ್ ತರ ಕಾಣಿಸ್ಬೋದು ಅವಕ್ಕೆ ಹಚ್ಚಿರೋದು ನೋಡಿ ಆನೆಗಳಿಗೆಲ್ಲ. ಅಲ್ಲಿ ಈಗಿನ್ನು ಇದಕ್ಕೆ ಹಚ್ಚಿಲ್ಲ, ಹಚ್ಚಿದ್ದಾರೆ. ಅದೇನಂತಂದ್ರೆ ಹರಳೆಣ್ಣೆ ಸ್ವಲ್ಪ ತಂಪಾಗಿರ್ಲಿ ಅಂತ ಹೇಳಿ. ಈಗ ನಾವೇನಕ್ಕೆ ಹರಳೆಣ್ಣೆ ಹಾಕ್ತೀವಲ್ಲ ತಲೆಗೆ ಹಾಕೋತೀವಿ ತಂಪಾಗಿರ್ಲಿ ಅಂತ ಹೇಳಿ. ಸೊ ಅದೇ ತರ ಅದಕ್ಕೂ ಅದು ಮರಿ ಆನೆ ಹತ್ರಕ್ಕೆ ನಾವು ಯಾವಾಗ್ಲೂ ಹೋಗಬಾರ್ದು. ಯಾಕೆ ಸರ್? ಏನಕ್ಕೆ ಅಂದ್ರೆ ಅದು ಕಂಪ್ಲೀಟ್ ಫ್ರೀ ಇರುತ್ತೆ. ಫ್ರೀ ಇದ್ದಾಗ ಅದು ಬಂದು ಯಾವಾಗ ಹೇಗ್ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು. ಹಾಗಾಗಿ ಆ ಥರ ಅವೆಲ್ಲ ರಿಸ್ಕ್ ತಗೊಳಕ್ ಹೋಗಲ್ಲ. ದೂರದಿಂದಲೇ ನೋಡ್ಬೇಕು ನಾವು ಮರಿಯಾನೆನ. ಆರಾಮ್ಸೆ ಫ್ರೀಯಾಗಿ ಆಟ ಆಡ್ತಾ ಇದೆ. ಅದಕ್ಕೇನು ಬೌಂಡ್ರಿನೇ ಇಲ್ಲ, ಏನಿಲ್ಲ. ಇಲ್ಲಿಂದ ಅಲ್ಲಿ ತನಕ ಅಷ್ಟು ಓಡಾಡ್ಬೋದು, ಏನ್ ತೊಂದರೆ ಇಲ್ಲ. ಹಾಗೆ ನೆಕ್ಸ್ಟ್ ಆನೆ ನೋಡೋಣ ಬನ್ನಿ. ಸರ್ ಈ ಸರ್ಪಳಿ ಇದೆಯಲ್ಲ, ಇದು ಎಷ್ಟು ಅಂದ್ರೆ ಇದನ್ನ ನೀವು ಪುಂಡಾನನ್ ಕರ್ಕೊ ಬಂದು ಇವಾಗ ಟ್ರೈನಿಂಗ್ ಮಾಡಿ ಪಳಗಿಸಿ ಇವಾಗ ಡಿಸ್ಪ್ಲೇ ಅದು ಮರ್ಡರ್ ಮಾಡ್ತಲ್ಲ, ಹೆಂಗೆ ಸರ್ ಅದು? ಸೊ ಅಂದ್ರೆ ಈಗ ಕಾಡಲ್ಲಿ ಹೋಗುವಾಗ ಆದ್ರೆ ಕಾಡ್ ಪಕ್ಕದಲ್ಲಿರುವಂತ ಹಳ್ಳಿಯವರು ಕಾಡಿಗೆ ಬಂದಿರ್ತಾರೆ, ಅಥವಾ ಇದು ತೋಟದಲ್ಲಿ ಎಲ್ಲಾದ್ರೂ ಹೋಗಿದ್ದಾಗ ಯಾರಾದ್ರೂ ಸಿಕ್ಕಿದಾಗ ಹೋಗಿ ಅಟ್ಯಾಕ್ ಮಾಡಿರುವಂಥದ್ದು. ಓಕೆ, ಆಫ್ ಮಾಡ್ರಿ. ಹೇಗಾಯ್ತು ಆಫ್ ಮಾಡೋದು ಅಂತಂದ್ರೆ ಹೊಡೆದಿದೆ, ಸ್ವಲ್ಪ ಸೈಡಿನ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಕೈ ಕಾಲು ಆ ಥರ ಹೋಗಿದೆ. ಓಕೆ, ಇವಾಗೆಲ್ಲ ಪಳಗಿಸಿದ್ರಲ್ಲ, ಮುಟ್ಬೋದು? ಈಗೆಲ್ಲ ಮಾಡೋದು ಏನು ತೊಂದರೆ ಇಲ್ಲ. ಈಗ ಏನಂತಂದ್ರೆ ಈಗ ಅವರು ಮಾವುತ್ರವರೆಲ್ಲ ಊಟಕ್ಕೆ ಹೋಗಿ ತಿಂಡಿದಕ್ಕೆ ಹೋಗಿರ್ತಾರಲ್ಲ ಇವಾಗ. ಅವ್ರು ಇಲ್ಲದೆ ನಾವು ಯಾರು ಹತ್ರಕ್ಕೆ ಹೋಗಕ್ಕೆ ಹೋಗಲ್ಲ. ಸೊ ಅಫ್ಕೋರ್ಸ್ ನಾವು ಹೋಗ್ಬೋದು, ನಾವು ಹೋಗ್ತೀವಿ, ನೋಡ್ತಾ ಇರ್ತೀವಿ. ಬಟ್ ಯಾವ ಕಂಡೀಷನ್ ಏನಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಯಾಕೆಂದ್ರೆ ಅವ್ರು ಬೆಳಗ್ಗೆ ಹೋಗಿ ಕರ್ಕೊಂಬರೋದು, ಅವರು ಕರ್ಕೊಂಬಂದು ಸ್ನಾನ ಮಾಡಿಸಿ ಎಲ್ಲ ಮಾಡಿರೋದು ಅವ್ರು ಮಾಡಿರೋದ್ರಿಂದ. ಸೊ ನಾವು ಕಂಟಿನ್ಯೂಸ್ ಬೆಳಗ್ಗೆ ಹೋದಾಗಿಂದ ನಾವು ಅದ್ರ ಜೊತೆ ಇದ್ರೆ ನಾವು ಸೀದಾ ಹೋಗಿ ಮುಟ್ಬೋದು. ಇವಾಗ ಕಂಡೀಷನ್ ಅದು ಯಾವ ಥರ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ, ಹಾಗಾಗಿ ನಾವು ಸೀದಾ ಹೋಗಿ ಮುಟ್ಲಿಕ್ಕೆ ಆಗಲ್ಲ. ಓಕೆ, ಅಭಿಮನ್ಯು ಸಾವಸನ ಬೇಡ ಸರ್, ಬನ್ನಿ. ಇರ್ತಾರೆ. ಇದು ಅದೇ ಹೇಳಿದ್ನಲ್ಲ, ಅಲ್ಲಿ ಬರುವಾಗ ಸಿಕ್ತಲ್ಲ